ನರಸಿಂಹರಾಜಪುರ ಪಟ್ಟಣದ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ವಿಜಯ್ ಅವರು ಆಯ್ಕೆಯಾಗಿದ್ದು, ಯುವ ಸಂಕಲ್ಪದೊಂದಿಗೆ ಪದಗ್ರಹಣ ನೆರವೇರಿಸಿದರು. ನರಸಿಂಹರಾಜಪುರದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೂತನ ಅಧ್ಯಕ್ಷ ವಿಜಯ್ ಅವರಿಗೆ ಶುಭಾಶಯ ಕೋರಿದರು. ಜಿಲ್ಲಾ ವ್ಯಾಪ್ತಿಯಲ್ಲಿ 34 ಹೋಬಳಿಗಳು ಬರುತ್ತೆ, ಸುಮಾರು ಒಂದು 7-8 ಪಟ್ಟಣ ಪ್ರದೇಶಗಳು ಬರುತ್ತೆ. ಅದರಂತೆ ನಮ್ಮ ಬಾಳೆನೂರು ಬ್ಲಾಕ್ ಯುವ ಕಾಂಗ್ರೆಸ್ ವ್ಯಾಪ್ತಿಯ ನರಸಿಂಹರಾಜಪುರ ಪಟ್ಟಣ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಮ್ಮ ಪಟ್ಟಣದ ಯುವಕ ವಿಜಯ್ ಅವ್ರನ್ನ ನೇಮಕ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು. ಆ ನೇಮಕಾತಿ ಆದೇಶ ಬಂದು ಒಂದು ವಾರ ಆಗಿದೆ. ಆದೇಶದಂತೆ ಇವತ್ತೊಂದು ಯುವ ಸಂಕಲ್ಪ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿದ್ದ ನಟರಾಜ್ ಅವರ ನೇತೃತ್ವದಲ್ಲಿ ಇದೇ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಬ್ಲಾಕ್ ವ್ಯಾಪ್ತಿಯಲ್ಲಿ ಸುಮಾರು 3 ಹೋಬಳಿ, 4 ಹೋಬಳಿ, ಒಂದು ಪಟ್ಟಣ ಪ್ರದೇಶ ಬರುತ್ತೆ. ಅದರಲ್ಲಿ ಏನು ಅಧ್ಯಕ್ಷರುಗಳಾಗಿದ್ದಾರೆ ಇದೇ ರೀತಿ ಯುವ ಸಂಕಲ್ಪ ಹೆಸರಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಕಾರ್ಯಕ್ರಮಗಳು ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಯುವ ಕಾಂಗ್ರೆಸ್ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಯುವ ಜನರನ್ನ ಒಗ್ಗೂಡಿಸಿ ಪಕ್ಷದ ಚಟುವಟಿಕೆಗಳನ್ನ ಪರಿಣಾಮಕಾರಿಯಾಗಿ ನಡೆಸುವಂತೆ ಕರೆ ನೀಡಿದರು. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದ್ರೆ ವಿಜಯ್ ಅವರು ಒಂದು ವರ್ಷ, 1.5 ವರ್ಷದಿಂದ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಅವರು ಕೂಡ ಕೆಲವೊಂದು ಈ ಹಿಂದೆ ಒಂದು ಯುವ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಎಲ್ಲ ಯುವಕರನ್ನು ಒಂದುಗೂಡಿಸಿ ಒಂದು ಸಂಘಟನೆಯಲ್ಲಿ ಹೇಗೆ ತೊಡಗಿಸ್ಕೋಬೇಕು, ಹೇಗೆ ಸಂಘಟನೆ ಮಾಡಬೇಕು, ಪಕ್ಷಕ್ಕೆ ಯಾವ ರೀತಿ ನಾವು ಒಂದು ಸಮರ್ಪಿಸ್ಕೋಬಹುದು, ಹಾಗೆ ಯುವಕರನ್ನ ಕರೆತಂದು ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತವನ್ನು ಹೇಗೆ ಯುವಕರಿಗೆ ಮನಮುಟ್ಟಿಸಿ ಅವರು ಕೂಡ ನಾವು ನಮ್ಮಂತೆ ಈಗೇನು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ ನಾಯಕರಾಗಿದ್ದಾರೆ ಅದೇ ರೀತಿ ನಾವು ಕೂಡ ಪಕ್ಷದ ತಳಮಟ್ಟದಲ್ಲಿ ದುಡಿದು ಪಕ್ಷಕ್ಕಾಗಿ ನಾವು ದುಡಿತಾ ಬಂದ್ರೆ ನಾವು ಕೂಡ ಮುಂದೊಂದಿನ ಆ ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈಗ ಕೆಲಸ ಮಾಡಲಿಕ್ಕೆ ವಿಜಯ್ ಅವರು ಎಲ್ಲ ಸ್ನೇಹಿತರೊಂದಿಗೆ ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅವರಿಗೆ ಈ ಜವಾಬ್ದಾರಿನ ಕೊಟ್ಟಿದ್ದೀವಿ. ಆ ವಿಜಯ್ ಅವರಿಗೆ ಅಂದ್ರೆ ನಾವು ಯಾಕೆ ಜವಾಬ್ದಾರಿ, ಕೆಲವರು ಇರ್ಬೋದು ಯಾಕೆ ಜವಾಬ್ದಾರಿ ಕೊಟ್ಟಿರ್ಬೋದು ವಿಜಯ್ಗೆ, ನಾವು ಸುಮ್ಮನೆ ಅಂತೂ ಕೊಟ್ಟಿಲ್ಲ, ಎಲ್ಲ ಟೆಸ್ಟ್ ಮಾಡಿ ಕೊಟ್ಟಿರೋದು. ಇದುವರೆಗೂ ನಾವು ಏನೇನು ಟೆಸ್ಟ್ ಮಾಡಿದ್ದೀವಿ, ನಾವು ಏನೇನು ಅವರಿಗೆ ಕೆಲಸಗಳನ್ನು ಕೊಟ್ಟಿದ್ದೀವಿ, ಟಾಸ್ಕ್ ಕೊಟ್ಟಿದ್ದೀವಿ, ಅದು ಯೂತ್ ಕಾಂಗ್ರೆಸ್ ಮೆಂಬರ್ಶಿಪ್ ಇಂದ ಹಿಡಿದು ಇವತ್ತಿನ ದಿನದವರೆಗೆ ನಾವು ಏನೇನು ಕೆಲಸ ಕೊಟ್ಟಿದ್ದೀವಿ ಯೂತ್ ಕಾಂಗ್ರೆಸ್ ವಿಷಯದಲ್ಲಿ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಹಂತಕ್ಕೆ ಬಂದಿದ್ದಾರೆ. ಇನ್ನು ಬೆಳೆಯೋದಂತೂ ತುಂಬಾ ಇದೆ. ನಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದು ಪಾರ್ಟಿಗೆ ಒಳ್ಳೆಯದಾಗೋ ರೀತಿ, ಯೂತ್ ಕಾಂಗ್ರೆಸ್ಗೆ ಒಳ್ಳೆ ಹೆಸರು ಬರೋ ರೀತಿ, ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೆ ಹೆಸರು ಬರೋ ರೀತಿ ದುಡಿತಾ ಬಂದ್ರೆ ಇನ್ನೂ ಹೆಚ್ಚಿನದಾಗಿ ಹುದ್ದೆ, ದೊಡ್ಡ ಹುದ್ದೆ ಒಲಿಯುತ್ತೆ ಅಂತ ಈ ಮೂಲಕ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಾಳೆನೂರು ಬ್ಲಾಕ್ ಯುವ ಕಾಂಗ್ರೆಸ್ ವ್ಯಾಪ್ತಿಯ ನರಸಿಂಹರಾಜಪುರ ಪಟ್ಟಣ ಪಂಚಾಯತಿ ಪಟ್ಟಣದ ವ್ಯಾಪ್ತಿಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಈಗ ನೀವು ನೋಡಿದಂತೆ, ಈಗ ನಾವೆಲ್ಲ ನೋಡಿದಂತೆ ಕಾರ್ಯಕ್ರಮ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ನೂತನ ಅಧ್ಯಕ್ಷರಿಗೆ ನಾವು ಆಲ್ರೆಡಿ ಹೇಳಿದ್ದು ಒಂದೇ, ಇವಾಗ ಹೇಳೋದು ಒಂದೇ, ಸಂಘಟನೆಯಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು ಮತ್ತು ಸಂಘಟನೆಯನ್ನು ಉತ್ತಮಪಡಿಸಿ ಬಲಪಡಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನದಾಗಿ ಬಲ ತುಂಬಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದ್ರ ಮುಖಾಂತರ ಈ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿ ಆಗಿದೆ. ಪಟ್ಟಣದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ವಿಜಯ್ ಅವರಿಗೆ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಉತ್ತಮವಾಗಿ ಇನ್ನೂ ದೊಡ್ಡ ಸಿಗಲಿ, ಒಳ್ಳೆ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಿಮ್ಮೆಲ್ಲರ ಉದ್ದೇಶಿಸಿ ಮಾತನಾಡೋದು ಏನು ಅಂತ ಹೇಳಿದ್ರೆ, ಈಗ ಪ್ರಸ್ತುತ ಸ್ಥಿತಿಗೆ ನಾವು ಕಂಡ್ರೆ ನಾವು ಯಾಕೆ ಯುವಕರು ಯಾಕೆ ಕಾಂಗ್ರೆಸ್ಸಿಗೆ ಬರಬೇಕು ಅಂತ ಎಲ್ಲ ಕೇಳ್ತಾರೆ. ಏನು ಕಾಂಗ್ರೆಸ್ ಅಲ್ಲಿ ಏನಿದೆಯಪ್ಪ, ಬಿಜೆಪಿ ಆದರೆ ಕೇಸರಿ ಬಣ್ಣ ಇದೆ, ಧ್ವಜ ಇದೆ, ಅವರು ಶ್ರೀರಾಮ ಅಂತಾರೆ, ಆಮೇಲೆ ಧರ್ಮ ರಕ್ಷಣೆ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಬಿಜೆಪಿಗೆ ಹೋಗ್ತಾ ಇದ್ದೀವಿ ಅಂತ ಯುವಕರು ಇವಾಗ ಕೇಳಿದ್ರೆ, ಆಮೇಲೆ ನಮ್ದು ಕೇಂದ್ರದ ದೊಡ್ಡ ನನಾಯಕರಾದಂಥ ನರೇಂದ್ರ ಮೋದಿ ಇದ್ದಾರೆ, ಆದಿತ್ಯನಾಥ್ ಅವರು ಇದ್ದಾರೆ, ಹಾಗೆ ನಮ್ಮ ಇತ್ತೀಚೆಗೆ ಭಾರಿ ಫೇಮಸ್ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿಯ ಆ ಪಾರ್ಟಿಗೆ ನಾವು ಹೋಗ್ಬೇಕು ಅಂತ ಈಗಿನ ಯುವಕರ ಹತ್ರ ನಾವು ಸಂವಾದ ಮಾಡಿದಾಗ ಜಾಸ್ತಿ ಆ ಥರ ಮಾತಾಡ್ತಾ ಇದ್ದಾರೆ ಯುವಕರು. ಆದರೆ ನಾನು
ಕಾಂಗ್ರೆಸ್ಗೆ ಯಾಕೆ ಯುವಕರು ಬರಬೇಕು ಅನ್ನೋಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕು ಅಂತ ಅಂತೀನಿ. ನೀವೆಲ್ಲ ಈ ದೇಶದಲ್ಲಿ ನೋಡಿದ್ರಿ, ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಸ್ವಾತಂತ್ರ್ಯದ ಬಗ್ಗೆ ನಿಮ್ಗೆಲ್ಲ ಪಾಠ ಪುಸ್ತಕದೆಲ್ಲ ಇದೆ. ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿ ಎಷ್ಟು ತ್ಯಾಗಗಳನ್ನ ಮಾಡಿ ನಮ್ಮ ಸ್ವಾತಂತ್ರ್ಯ ತಂದು ಕೊಡ್ತಾರೆ. ಸ್ವಾತಂತ್ರ್ಯ ಬಂದಿದ್ದು ಸುಲಭದಿಂದ ಅಲ್ಲ. ಎಷ್ಟೋ ಜನರ ರಕ್ತ ಹರಿದಿದೆ, ಎಷ್ಟೋ ಜನರ ಪ್ರಾಣ ತ್ಯಾಗಗಳಾಗಿದೆ, ಎಷ್ಟೋ ಜನರು ಮನೆ ಮಾಟ ಕಳ್ಕೊಂಡಿದ್ದಾರೆ. ಅವರೆಲ್ಲರ ಪರಿಶ್ರಮದಿಂದ ನಮ್ಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆ ಸ್ವಾತಂತ್ರ್ಯವನ್ನು ಸಿಗೋ ತನಕ ಕೊನೆ ತನಕ ಹೋರಾಡಿದ ಯಾವ್ದಾದ್ರು ಒಂದೇ ಒಂದು ಸಂಘಟನೆ ಇದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಈ ಯುವ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಶ್ರೀಜಿತ್ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ರತನ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಇವರು 2 ಜನ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ಯುವ ಸಂಘಟನೆ ತುಂಬ ಅಚ್ಚುಕಟ್ಟಾಗಿ ತುಂಬ ಬಲವಾಗಿ ಬೆಳೆಯುತ್ತಿದೆ. ಮುಂದೆನೂ ಇದೇ ರೀತಿ ಇವರು ಸಂಘಟನೆ ಮಾಡೋಕ್ಕೆ ಏನುಂಟು ನಮ್ಮ ಮದರ್ ಕಾಂಗ್ರೆಸ್ಸಿಂದ ನಮ್ಮ ಶಾಸಕರಿಂದ ಸಂಪೂರ್ಣ ಅವರಿಗೆ ಬೆಂಬಲ ಇದೆ. ಹಾಗೂ ಅವರ ನಾಯಕತ್ವ ಬೆಳೆಯೋಕ್ಕೆ ನಾವು ನಮ್ಮ ಇದರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ಯುವಕರನ್ನ ಆದಷ್ಟು ಬೆಳೆಸೋಕ್ಕೆ ನಾವು ಒಂದಲ್ಲ ಒಂದು ಅವಕಾಶಗಳನ್ನು ಕೊಟ್ಟು ಅವ್ರನ್ನ ಬೆಳೆಸೋಕ್ಕೆ ನಾವು ಶ್ರಮ ಪಡ್ತೀವಿ ಅಂತ ಹೇಳುತ್ತಾ, ನೂತನ ಅಧ್ಯಕ್ಷ ವಿಜಯ್ ಅವರು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವುದರ ಜೊತೆಗೆ ಯುವಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಂಘಟನೆಯನ್ನು ಸದೃಢಗೊಳಿಸಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಈ ತಾಲೂಕಿನಲ್ಲಿ ಕೆಲವೊಂದು ಯುವಕರು ಈ ಧರ್ಮಗಳಲ್ಲಿ ಎಲ್ಲ ಭಾಗಿಯಾಗಿ ಹೋಗ್ಬಿಟ್ಟಿದ್ದಾರೆ. ಅದರಲ್ಲೇ ರಾಜಕಾರಣ ಇರೋದು ಅವ್ರಿಗೆ ಗೊತ್ತಿರಲ್ಲ. ಈ ಧರ್ಮದಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದು ಯಾವ ಯುವಕರಿಗೆ ಸಮೇತ ಗೊತ್ತಿರಲ್ಲ. ಈಗ ನನಗೆ ತಿಳಿದ ಮಟ್ಟಿಗೆ ಈಗ ಅದರಲ್ಲೆಲ್ಲ ಭಾಗಿಯಾಗಿ ಹೋಗಿರೋದ್ರಿಂದ ಅವಕ್ಕೆ ಹೆಚ್ಚು ಅವಕ್ಕೆ ಆದಷ್ಟು ನಾನೇನು ಅಧ್ಯಕ್ಷನಾಗಿದ್ದೀನಿ ಅವರಿಗೆ ಎಷ್ಟು ಹೇಳಬೇಕೋ ಅಷ್ಟು ಹೇಳಿ ಅದರಿಂದ ಕಾಂಗ್ರೆಸ್ ಸಿದ್ಧಾಂತಗಳೆಲ್ಲ ಅವರಿಗೆ ಹೇಳಿ ಅದರಿಂದ ಹೊರಗೆ ತಂದು ಅವ್ರಿಗೆ ಹೊಸ ಭವಿಷ್ಯನ ಹೇಳೋದನ್ನ ನಾನು ಮುರುಗಾಗಿ ಇಟ್ಕೊಂಡಿದ್ದೀನಿ. ಇನ್ನು ಈ ವೇಳೆ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶ್ರೀಜಿತ್ ಗೌಡ, ಎನ್ಆರ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್, ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರತನ್, ಮುಖಂಡರಾದ ತಯ್ಯಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.